ನಮಸ್ಕಾರ. ದಿ ಡೀಪ್ ಡೈವ್ಗೆ ಸ್ವಾಗತ. ವಿಶ್ವ ಆರ್ಥಿಕ ವೇದಿಕೆ ಇದೆಯಲ್ವಾ, ವರ್ಲ್ಡ್ ಇಕನಾಮಿಕ್ ಫೋರಂ, ಅವರ ಲೇಟೆಸ್ಟ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಬಂದಿದೆ. ಅದರಲ್ಲಿ ಭಾರತದ ಸ್ಥಾನ ಸ್ವಲ್ಪ ಕುಸಿದಿದೆ. 148 ದೇಶಗಳಲ್ಲಿ 131ನೇ ಸ್ಥಾನಕ್ಕೆ ಬಂದಿದೆ. ಹೌದು. ಆರ್ಥಿಕತೆ, ಶಿಕ್ಷಣ, ಆರೋಗ್ಯ ಈ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಸ್ಥಿರವಾಗಿದೆ ಅಂತಾರೆ. ಆದರೆ ರಾಜಕೀಯ ಸಬಲೀಕರಣದಲ್ಲಿ ಒಂದು ದೊಡ್ಡ ಇಳಿಕೆ ಕಾಣ್ತಿದೆ. ಹೌದು, ಆಕ್ಚುಲಿ ಅದೇ ಮುಖ್ಯ ಕಾರಣ ಈ ಒಟ್ಟಾರೆ ರ್ಯಾಂಕಿಂಗ್ ಕೆಳಗೆ ಬರೋಕೆ. ಓ ಹಾಗಾ? ಖಂಡಿತ. ಆ ಪೊಲಿಟಿಕಲ್ ಎಂಪವರ್ಮೆಂಟ್ ಪ್ಯಾರಾಮೀಟರ್ ಇದೆಯಲ್ಲ, ಅದರಲ್ಲಾದ ಕುಸಿತವೇ ನೇರವಾಗಿ ಪರಿಣಾಮ ಬೀರಿದೆ. ಸರಿ, ನಾವು ಪ್ರಿಸಿಲ್ಲಾ ಜಬ್ರಾಜ್ ಅವರ ಒಂದು ಲೇಖನವನ್ನು ಆಧರಿಸಿ ಈ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ಯಾಕಂದ್ರೆ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗ್ತಿದೆ, ಆದರೆ ರಾಜಕೀಯ ಅಧಿಕಾರದಲ್ಲಿ ಅವರ ಪಾಲು ಯಾಕೆ ಕಮ್ಮಿ ಆಗ್ತಿದೆ, ಮತ್ತೆ ಈ ಹೊಸ ಮೀಸಲಾತಿ ಕಾನೂನಿದೆಯಲ್ಲ, ಅದರಿಂದ ಏನಾಗ್ಬೋದು, ಇದನ್ನೆಲ್ಲ ಸ್ವಲ್ಪ ನೋಡೋಣ. ಖಂಡಿತ. ಆ ರಾಜಕೀಯ ಸಬಲೀಕರಣದ ಕುಸಿತಕ್ಕೆ ಕಾರಣವಾದ ಕೆಲವು ನಿರ್ದಿಷ್ಟ ಅಂಶಗಳಿವೆ. ಅದನ್ನು ನಾವು ಚರ್ಚೆ ಮಾಡಬಹುದು. ಹೌದು, ಆ ಅಂಕಿ ಅಂಶಗಳೇ ಸ್ವಲ್ಪ ಶಾಕಿಂಗ್ ಅನಿಸ್ಬೋದು. ಈಗ ನೋಡಿ, 2024ರಲ್ಲಿ ಲೋಕಸಭೆಯಲ್ಲಿ 78 ಮಹಿಳಾ ಸಂಸದರಿದ್ರು, ಅಂದ್ರೆ ಸುಮಾರು 14.7%. ಆದರೆ ಈ 2025ರ ಎಲೆಕ್ಷನ್ ಆದ್ಮೇಲೆ ಆ ಸಂಖ್ಯೆ 74ಕ್ಕೆ ಇಳಿದಿದೆ, ಅಂದ್ರೆ 13.79%ಗೆ. ಸರಿ. ಹಾಗೇನೆ ಮಂತ್ರಿ ಸ್ಥಾನಗಳು, ಅದರಲ್ಲಿ ಮಹಿಳೆಯರ ಪಾಲು 6.45%ಇಂದ ಕೇವಲ 5.56%ಗೆ ಇಳಿದಿದೆ. ಹೌದು, ಅದು ಕೂಡ ಗಮನಾರ್ಹ ಇಳಿಕೆ. ಆದ್ರೆ ಇಲ್ಲೊಂದು ವಿಚಿತ್ರವಾದ ಇಂಟ್ರೆಸ್ಟಿಂಗ್ ವಿಷಯ ಏನೋ ಗೊತ್ತಾ? ಒಂದು ಕಡೆ ಹೀಗೆ ಅಧಿಕಾರದಲ್ಲಿ ಮಹಿಳೆಯರ ಸಂಖ್ಯೆ ಕಮ್ಮಿ ಆಗ್ತಿದೆ, ಇನ್ನೊಂದು ಕಡೆ ಮಹಿಳಾ ವೋಟರ್ಸ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹೌದು, ಅದೇ ದೊಡ್ಡ ವಿರೋಧಾಭಾಸ ಇಲ್ಲಿ. ಯಾಕಿರ್ಬೋದು ಇದು, ಏನಂತೀರೆ? ಆಕ್ಚುಲಿ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು 2023ರಲ್ಲಿ ಪಾಸಾದ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಮಾತಾಡಲೇಬೇಕು. ಹೌದು, ಆ 33% ರಿಸರ್ವೇಷನ್ ಬಿಲ್ ಅಲ್ವಾ? ಎಕ್ಸಾಕ್ಟ್ಲಿ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 1/3 ಸೀಟುಗಳನ್ನ ಮಹಿಳೆಯರಿಗೆ ಮೀಸಲಿಡಬೇಕು ಅಂತ ಹೇಳುತ್ತೆ. ಆದ್ರೆ ಇದು ತಕ್ಷಣಕ್ಕೆ ಜಾರಿಯಾಗಲ್ಲ. ಓ ಹೌದಾ? ಕ್ಷೇತ್ರ ಪುನರ್ವಿಂಗಡಣೆ ಅಂತ ಮಾಡ್ತಾರಲ್ಲ, ಡಿಲಿಮಿಟೇಷನ್. ಹೌದು, ಆ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೇನೆ ಇದು ಜಾರಿಯಾಗೋದು. ಸೊ ಬಹುಶಃ 2029ರ ಜನರಲ್ ಎಲೆಕ್ಷನ್ ಇಂದ ಶುರುವಾಗಬಹುದು. ಅಂದ್ರೆ ಇನ್ನೂ ಸಮಯ ಇದೆ. ಖಂಡಿತ. ಆದ್ರೆ ಈ ಮೀಸಲಾತಿ ಒಂದು ಒಳ್ಳೆ ಹೆಜ್ಜೆ ಆದ್ರೂ ಕೆಲವು ಸವಾಲುಗಳು ಇವೆ ಇದರಲ್ಲಿ. ಹೇಗೆ? ಒಂದು, ಈ ಕಾಯ್ದೆ ಜಾರಿಯಾದ ದಿನದಿಂದ ಬರೀ 15 ವರ್ಷ ಮಾತ್ರ ಇರುತ್ತೆ. ಓ, ಕೇವಲ 15 ವರ್ಷನಾ? ಹೌದು. ಅಂದ್ರೆ ಹೆಚ್ಚೆಂದ್ರೆ 2029 ಮತ್ತೆ 2034ರ ಎಲೆಕ್ಷನ್ಗಳಿಗೆ ಇದು ಅಪ್ಲೈ ಆಗಬಹುದು. ಆಮೇಲೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಸರಿ, ಅಲ್ಪಾವಧಿಯದ್ದು. ಹೌದು. ಇನ್ನೊಂದೇನಂದ್ರೆ, ಸರಿ, ಸಂಸತ್ತಿಗೆ, ವಿಧಾನಸಭೆಗೆ ಹೆಚ್ಚು ಮಹಿಳೆಯರು ಬರ್ತಾರೆ, ಆದ್ರೆ ಅವ್ರಿಗೆ ಮಂತ್ರಿ ಪದವಿ ಸಿಗುತ್ತಾ, ಸರ್ಕಾರಗಳಲ್ಲಿ ಪ್ರಮುಖ ಪಾತ್ರ ಸಿಗುತ್ತಾ ಅನ್ನೋ ಗ್ಯಾರಂಟಿ ಇಲ್ಲ. ಅದು ನಿಜ. ಸಂಖ್ಯೆ ಹೆಚ್ಚಾದ ತಕ್ಷಣ ಅಧಿಕಾರ ಹಂಚಿಕೆ ಆಗತ್ತೆ ಅಂತ ಹೇಳೋಕಾಗಲ್ಲ. ಹೌದು. ಮೂರನೆಯದಾಗಿ ನೋಡಿ, ಪಂಚಾಯತ್, ಮುನಿಸಿಪಾಲಿಟಿಗಳಲ್ಲಿ ಎಷ್ಟೋ ವರ್ಷಗಳಿಂದ ಮೀಸಲಾತಿ ಇದೆ. ಕೆಲವು ರಾಜ್ಯಗಳಲ್ಲಿ 50% ಇದೆ. ಹೌದು ಹೌದು. ಆದ್ರೆ ಅಲ್ಲಿಂದ ರಾಜ್ಯ ಮಟ್ಟಕ್ಕೆ ಅಥವಾ ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಮಹಿಳೆಯರು ಬರೋಕೆ ಒಂದು ಸ್ಪಷ್ಟವಾದ ದಾರಿ ಇನ್ನೂ ಸರಿಯಾಗಿ ರೂಪುಗೊಂಡಿಲ್ಲ. ಹೌದು, ಆ ಸ್ಥಳೀಯ ನಾಯಕತ್ವ ರಾಷ್ಟ್ರಮಟ್ಟಕ್ಕೆ ಹೋಗಲು ಒಂದು ವ್ಯವಸ್ಥಿತ ಮಾರ್ಗ ಇಲ್ಲದಿರೋದು ಒಂದು ಕೊರತೆನೇ ಸರಿ. ಇನ್ನೊಂದು ಕಡೆ ನೋಡಿದ್ರೆ, ನೀವು ಹೇಳಿದಾಗೆ ಮಹಿಳಾ ಮತದಾರರ ಸಂಖ್ಯೆ ಅದು ನಿಜಕ್ಕೂ ಗಮನಾರ್ಹವಾಗಿ ಹೆಚ್ಚಾಗಿದೆ ಅಲ್ವಾ? ಖಂಡಿತವಾಗಿಯೂ. 1962ರಲ್ಲಿ ಪುರುಷರು ಮತ್ತೆ ಮಹಿಳಾ ವೋಟರ್ಸ್ ನಡುವೆ ಸುಮಾರು 17% ಗ್ಯಾಪ್ ಇತ್ತು ಅಂತ. 2014ರ ಹೊತ್ತಿಗೆ ಅದು 2%ಗಿಂತ ಕಮ್ಮಿಯಾಗಿದೆ. ಹೌದು, ದೊಡ್ಡ ಬದಲಾವಣೆ ಅದು. ಮತ್ತೆ ಲಾಸ್ಟ್ 2 ಲೋಕಸಭಾ ಎಲೆಕ್ಷನ್ಗಳಲ್ಲಿ ಮಹಿಳಾ ವೋಟರ್ ಸಂಖ್ಯೆ ಪುರುಷರಿಗಿಂತ ಜಾಸ್ತಿನೇ ಇತ್ತು ಅಂತನೂ ಹೇಳ್ತಾರೆ. ಅದಕ್ಕೆ ವಲಸೆನೂ ಒಂದು ಕಾರಣ ಇರ್ಬೋದು, ಪುರುಷರು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದು. ಹೌದು, ಅದು ಒಂದು ಫ್ಯಾಕ್ಟರ್. ಈ ಬೆಳವಣಿಗೆಯಿಂದ ಏನಾಗಿದೆ ಅಂದ್ರೆ, ರಾಜಕೀಯ ಪಕ್ಷಗಳು ಈಗ ಮಹಿಳೆಯರನ್ನ ಒಂದು ಸೆಪರೇಟ್ ವೋಟ್ ಬ್ಯಾಂಕ್ ಆಗಿ ನೋಡ್ತಿದ್ದಾರೆ. ಅವ್ರಿಗೋಸ್ಕರನೇ ಉಚಿತ ಸೈಕಲ್, ಸ್ಕೂಟರ್, ತಿಂಗಳಿಗೆಷ್ಟು ದುಡ್ಡು, ಈ ತರ ಯೋಜನೆಗಳೆಲ್ಲ ಘೋಷಣೆ ಮಾಡ್ತಿದ್ದಾರೆ. ಕಲ್ಯಾಣ ಯೋಜನೆಗಳು ಹೆಚ್ಚಾಗಿವೆ. ಹೌದು. ಸೊ ಒಂಥರ ವೋಟು ಬೇಕು, ಆದರೆ ಸೀಟು ಕೊಡೋಕ್ ಮನಸ್ಸಿಲ್ಲ ಅನ್ನೋ ತರ ಆಗ್ತಿದೆ ಅಲ್ವಾ? ಅದೇ ಅನಿಸ್ತಾ ಇರೋದು. ಸೆಂಟರ್ ಫಾರ್ ಪಾಲಿಸಿ ರಿಸರ್ಚ್, CPR ಅಂತ ಇದೆಯಲ್ಲ, ಅಲ್ಲಿನ ರಾಹುಲ್ ವರ್ಮಾ ಅವರ ಅನಾಲಿಸಿಸ್ ಕೂಡ ಇದೇ ದಿಕ್ಕಲ್ಲಿದೆ. ಹೌದಾ? ಏನಂತಾರೆ ಅವರು?
ಪಕ್ಷಗಳು ಸಾಮಾನ್ಯವಾಗಿ ಮಹಿಳೆಯರಿಗೆ ಗೆಲ್ಲುವ ಸಾಧ್ಯತೆ ಕಮ್ಮಿ ಅಥವಾ ವಿನ್ನಬಿಲಿಟಿ ಇಲ್ಲ ಅಂತ ಒಂದು ಕಾರಣ ಕೊಟ್ಟು ಅಂದ್ರೆ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇರೋ ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಡೋಕೆ ಹಿಂದೇಟು ಹಾಕ್ತವೆ ಅಂತ ಹೇಳ್ತಾರೆ. ಓಕೆ. ಬದಲಿಗೆ ಈ SC/STಗೆ ರಿಸರ್ವ್ ಆಗಿರೋ ಸೀಟ್ಗಳಲ್ಲೋ ಎಲ್ಲೋ ಮಹಿಳೆಯರನ್ನ ನಿಲ್ಸಿ ಆ ಮಹಿಳಾ ಕೋಟ ಏನಾದ್ರೂ ಇದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ನೋಡ್ತಾರೆ ಅನ್ನೋ ಒಂದು ವಾದ ಇದೆ. ಇದು ಆಲೋಚನೆ ಮಾಡುವ ವಿಷಯ. ಆದ್ರೆ ಪೊಲಿಟಿಕಲ್ ಶಕ್ತಿ ಅಂತ ಒಂದು ಸಂಸ್ಥೆ ಇದೆ. ಆದ್ರೆ ತಾರಾ ಕೃಷ್ಣಸ್ವಾಮಿ ಅವರು ಈ ವಿನ್ನಬಿಲಿಟಿ ವಾದವನ್ನೇ ಪ್ರಶ್ನೆ ಮಾಡ್ತಾರೆ. ಅವರ ಪ್ರಕಾರ ಮಹಿಳಾ ಮತದಾರರು ಬರೀ ಮಹಿಳಾ ಅಭ್ಯರ್ಥಿಗೆ ವೋಟ್ ಹಾಕಲ್ಲ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾರು ಯೋಜನೆಗಳನ್ನ ತರ್ತಾರೆ ಅಂತ ನೋಡಿ ವೋಟ್ ಹಾಕ್ತಾರೆ. ಸರಿ, ಅದು ಲಾಜಿಕಲ್ ಆಗಿದೆ. ಇನ್ನೊಂದು ಮುಖ್ಯವಾದ ವಿಷಯ ಅವರು ಹೇಳ್ತಾರೆ, 1952ರಿಂದ ಇಲ್ಲಿಯವರೆಗೂ ನಡೆದ ಪ್ರತಿ ಎಲೆಕ್ಷನ್ನಲ್ಲೂ ಸ್ಪರ್ಧೆ ಮಾಡಿದ ಮಹಿಳಾ ಅಭ್ಯರ್ಥಿಗಳ ಗೆಲುವಿನ ಪರ್ಸೆಂಟೇಜ್ ಪುರುಷ ಅಭ್ಯರ್ಥಿಗಳಿಗಿಂತ ಜಾಸ್ತಿನೇ ಇದೆ. ಏನ್ ಹೇಳ್ತಿದ್ದೀರಿ? ಇದು ನಿಜಾನಾ? ಹೌದು, ಅಂಕಿಅಂಶಗಳು ಅದನ್ನೇ ತೋರಿಸ್ತವೆ. ಹಾಗಾದ್ರೆ ನಿಜವಾದ ಸಮಸ್ಯೆ ಗೆಲ್ಲುವ ಸಾಮರ್ಥ್ಯ ಅಲ್ಲ. ಹಾಗಾದ್ರೆ ಸಮಸ್ಯೆ ಏನು? ಸಮಸ್ಯೆ ಇರೋದು ಮಹಿಳೆಯರಿಗೆ ಟಿಕೆಟೇ ಸಿಗ್ದಿರೋದು. ಅಂದ್ರೆ ಈ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗಳು ಕೊಡುವ ಟಿಕೆಟ್ಗಳಲ್ಲಿ ಮಹಿಳೆಯರ ಪಾಲು ಆವ್ರೇಜ್ ಆಗಿ ಬರೀ 8-9% ಅಷ್ಟೇ ಇದೆ. ಅಂದ್ರೆ ಅವಕಾಶಗಳೇ ಕಮ್ಮಿ ಇರೋದು. ಎಕ್ಸಾಕ್ಟ್ಲಿ. ಸಮಸ್ಯೆ ಇರೋದು ಕ್ಯಾಂಡಿಡೇಟ್ ಲಿಸ್ಟ್ನಲ್ಲೇ ಹೊರತು ವೋಟರ್ಗಳಲ್ಲೋ ಅಥವಾ ಗೆಲ್ಲುವ ಸಾಮರ್ಥ್ಯದಲ್ಲೂ ಅಲ್ಲ. ಓಕೆ. ಹಾಗಾದ್ರೆ ಈ ಎಲ್ಲ ಪಾಯಿಂಟ್ಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಒಂದು ಕಾಂಪ್ಲೆಕ್ಸ್ ಆದ ಚಿತ್ರಣ ಸಿಗುತ್ತೆ. ಒಂದು ಕಡೆ ರಾಜಕೀಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಕಮ್ಮಿ ಆಗ್ತಿದೆ. ಹೌದು. ಇನ್ನೊಂದು ಕಡೆ ಮೀಸಲಾತಿ ಅನ್ನೋ ಒಂದು ಭರವಸೆ ಇದೆ, ಆದ್ರೆ ಅದಕ್ಕೂ ಅದರದೇ ಆದ ಮಿತಿಗಳು, ತಡ ಆಗೋದು, 15 ವರ್ಷದ ಲಿಮಿಟ್ ಎಲ್ಲ ಇದೆ. ಸರಿ. ಮತ್ತೊಂದು ಕಡೆ ಮಹಿಳಾ ಮತದಾರರ ಪ್ರಭಾವ ದಿನೇ ದಿನೇ ಹೆಚ್ಚಾಗ್ತಿದೆ, ಆದ್ರೆ ಪಕ್ಷಗಳು ಅವರಿಗೆ ಸ್ಪರ್ಧಿಸೋಕೆ ಸಾಕಷ್ಟು ಅವಕಾಶ ಕೊಡ್ತಿಲ್ಲ. ಒಂಥರ ಗೊಂದಲದ ಸ್ಥಿತಿ. ಹೌದು, ಖಂಡಿತವಾಗಿಯೂ ಪರಿಸ್ಥಿತಿ ಸಂಕೀರ್ಣವಾಗಿದೆ. ಇದು ನಮ್ಮ ಕೇಳುಗರನ್ನ ಒಂದು ಮುಖ್ಯವಾದ ಪ್ರಶ್ನೆಯತ್ತ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಂತ ನನ್ಗನಿಸ್ತೆ. ಏನು ಆ ಪ್ರಶ್ನೆ? ಈಗ ಈ 15 ವರ್ಷದ ಮೀಸಲಾತಿ ಅವಧಿ ಮುಗಿದ ಮೇಲೆ ಏನಾಗುತ್ತೆ? ರಾಜಕೀಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯವನ್ನ ಸುಸ್ಥಿರವಾಗಿ ಅಂದ್ರೆ ಲಾಂಗ್ ಟರ್ಮ್ ಆಗಿ ಕಾಪಾಡ್ಕೊಳ್ಳೋಕೆ ಏನ್ ಮಾಡ್ಬೇಕು? ಬರೀ ಮೀಸಲಾತಿ ಇದ್ರೆ ಸಾಕಾ? ಅಥವಾ ಅದರ ಆಚೆಗೆ ಹೋಗಿ ರಾಜಕೀಯ ಪಕ್ಷಗಳು, ನಮ್ಮ ಸಮಾಜ ಯಾವ ರೀತಿಯ ಸ್ಟ್ರಕ್ಚರಲ್ ಬದಲಾವಣೆಗಳನ್ನ ಅಂದ್ರೆ ರಚನಾತ್ಮಕ ಬದಲಾವಣೆಗಳನ್ನ ತರಬೇಕಾಗಬಹುದು? ಇದು ನಾವು ಮುಂದಕ್ಕೆ ಗಮನಿಸಬೇಕಾದ ಬಹುಮುಖ್ಯವಾದ ವಿಷಯ ಅಲ್ವಾ? ಖಂಡಿತ. ಇದು ನಿಜಕ್ಕೂ ಆಲೋಚಿಸಬೇಕಾದ ಪ್ರಶ್ನೆ. ಧನ್ಯವಾದಗಳು.